Hello, hi everyone. So today's topic is about diarrhea. So sumar cancer patients this is a common symptom or side effect of chemotherapy ಅಂತಾನೆ ಹೇಳ್ಬೋದು. ಕ್ಯಾನ್ಸರ್ ಅಂತಾನೆ ಅಲ್ಲ, ಈವನ್ ನಾರ್ಮಲ್ ಪೀಪಲ್ ಕೂಡ ಡೈರಿಯಾ ಆಗೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಸೊ ಇದನ್ನ ನಾವು ಮನೆಯಲ್ಲೇ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ಏನ್ ಮಾಡ್ಬೇಕು? ಡೈರಿಯಾ ಕಮ್ಮಿ ಮಾಡ್ಕೊಳ್ಳೋಕೆ ಸುಮಾರು ಜನ ಹಳೆ ಕಾಲದವ್ರನ್ನ ಕೇಳಿರ್ಬೋದು ನೀವು. ಅಮ್ಮ ಲೂಸ್ ಮೋಷನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಮೆಂತ್ಯ ಮಜ್ಜಿಗೆ ಕುಡಿ ಸರಿ ಹೋಗತ್ತೆ ಅಂತಾರೆ. ಎಸ್, ದಟ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್. ಸೊ ಹೆಂಗ್ ಮಾಡ್ತೀವಿ ನಾವು ಅಂತ ಅಂದ್ರೆ 1/4 ಟೀ ಸ್ಪೂನ್ ಇಲ್ಲ 1/2 ಟೀ ಸ್ಪೂನ್ ಆಫ್ ಫೆನುಗ್ರೀಕ್ ಸೀಡ್ಸ್ ಅಂದ್ರೆ ಮೆಂತ್ಯನ ಬಾಯಿಗೆ ಹಾಕೊಂಡು ನೀರ್ ಮಜ್ಜಿಗೆಗೆ 1 ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಅದನ್ನ ನುಂಗ್ಬೇಕು. ಹೆಂಗೆ ಟ್ಯಾಬ್ಲೆಟ್ ನ ನುಂಗ್ತಿರೋ ಅದೇ ರೀತಿ ಈ ಸೀಡ್ಸ್ ನ ನುಂಗೋದ್ರಿಂದ ನಿಮ್ಮ ಡೈರಿಯಾ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ. ಅಂಡ್ ಇದನ್ನ ದಿನಕ್ಕೆ 2-3 ಸರಿ ಮಾಡೋ ಹಾಗೆ ಮಾಡ್ಕೋಬೇಕು. ಹಿಂಗ್ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ಟ್ಯಾಬ್ಲೆಟ್ಸ್ ನೆಸಸರಿ ಇಲ್ಲದೆ ನಾರ್ಮಲ್ ಆಗಿ ಮನೆಯಲ್ಲೇ ನೀವು ನಿಮ್ ಡೈರಿಯಾನ ನೀವು ಕಂಟ್ರೋಲ್ ಮಾಡ್ಕೋಬಹುದು, ಸ್ಟಾಪ್ ಮಾಡ್ಕೋಬಹುದು. ಥ್ಯಾಂಕ್ ಯು.